ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಇವತ್ತು ನಾವು ಕೆಇ ಅವರು ನಡೆಸಿದಂತಹ ವಿಎಒ ಪರೀಕ್ಷೆ ಏನಿದೆ ಅದರ ಒಂದು ಕಂಪ್ಯೂಟರ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಸಾಕಷ್ಟು ಸ್ಪರ್ಧಾರ್ಥಿಗಳು ಅದನ್ನ ಕಮೆಂಟ್ಸ್ ಅಲ್ಲಿ ಕೇಳಿದ್ರು. ಸೊ ಹಾಗಾಗಿ ಇದು ಒಂದು ಸವಿವರವಾದ ವಿಶ್ಲೇಷಣೆಯೊಂದಿಗೆ ಸಾಲ್ವ್ ಮಾಡ್ತಾ ಇದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಿಮಗೆ ಏನಾದರೂ ಈ ಸೀರೀಸ್ ಇಷ್ಟವಾದಲ್ಲಿ ನಿಮ್ಮ ಸಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಮತ್ತು ಇನ್ನು ಯಾವ ಪೇಪರ್ಸ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅರೇಂಜ್ ದ ಫಾಲೋಯಿಂಗ್ ಇನ್ ದೇರ್ ಸ್ಪೀಡ್ ಆಫ್ ಆಕ್ಸೆಸ್ ಫ್ರಮ್ ಫಾಸ್ಟೆಸ್ಟ್ ಟು ಸ್ಲೋಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಾಸ್ಟೆಸ್ಟ್ ಆಗಿರುವುದು ಯಾವುದು ಇಂದ ಸ್ಲೋಯೆಸ್ಟ್ ಆಗಿರುವುದರವರೆಗೆ ಅರೇಂಜ್ ಮಾಡಬೇಕು. ರೈಟ್. ಸೊ ಮೊದಲನೆಯದಾಗಿ ಸಿ ಪಿ ಯು ಅನ್ನೋದೇನಿದೆ ಅದರ ಒಳಗಡೆ ಇರುವಂತದ್ದು ಕರೆಂಟ್ ಏನ್ ಸಿ ಪಿ ಯು ಫಂಕ್ಷನ್ ಮಾಡ್ತಾ ಇದೆ ಅದನ್ನ ಯೂಸ್ ಮಾಡುವಂತದ್ದು ರಿಜಿಸ್ಟರ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಮೋಸ್ಟ್ ಫಾಸ್ಟೆಸ್ಟ್, ಯಾಕಂದ್ರೆ ಅದು ಈಗ ಆಗ್ತಾ ಇರೋದನ್ನ ನೋಡುತ್ತೆ. ಎಕ್ಸ್ಕ್ಯೂಸ್ ಮೀ. ಸೊ ರಿಜಿಸ್ಟರ್ ಫಸ್ಟ್ ಬರಬೇಕು, ಆಪ್ಷನ್ 1 ಅಲ್ಲಿ ಮಾತ್ರ ರಿಜಿಸ್ಟರ್ ಇರುವಂತದ್ದು. ರಿಜಿಸ್ಟರ್ ಆದ ತಕ್ಷಣ ಬರುವಂತದ್ದು ನಮಗೆ ಕ್ಯಾಶ್ ಮೆಮೊರೀಸ್. ಓಕೆ, ಕ್ಯಾಶ್ ಮೆಮೊರೀಸ್ ಅಲ್ಲಿಯೂ ನಮಗೆ L1 L2 L3 ಅಂತ ಇರುತ್ತೆ. L1 ಮೋಸ್ಟ್ ಕ್ಲೋಸೆಸ್ಟ್ ಟು ಸಿ ಪಿ ಯು ಇರುವುದು, ಅದು ಮೋಸ್ಟ್ ಫಾಸ್ಟೆಸ್ಟ್ ಆಗಿರುತ್ತೆ. ರಿಜಿಸ್ಟರ್ ಮೋಸ್ಟ್ ಸ್ಮಾಲೆಸ್ಟ್ ಮತ್ತು ಫಾಸ್ಟೆಸ್ಟ್ ಆಗಿರುವಂತದ್ದು. ದೆನ್ ಕ್ಯಾಶ್ ಮೆಮೊರಿ ಬರುತ್ತೆ. ಕ್ಯಾಶ್ ಮೆಮೊರಿ ನಂತರ ನಮಗೆ ರ್ಯಾಮ್ ಬರುವಂತದ್ದು. ಓಕೆ, ನೆನ್ಪಿಟ್ಕೊಳ್ಳಿ. ಫಾರ್ ಇನ್ಸ್ಟೆನ್ಸ್ ರ್ಯಾಮ್ ಅಲ್ಲಿ ಪವರ್ ಕಟ್ ಆದ ತಕ್ಷಣ ಏನೆಲ್ಲ ಪ್ರಾಸೆಸಿಂಗ್ ನಡೀತಾ ಇರುತ್ತೆ ಅದು ನಮಗೆ ಇರೋದಿಲ್ಲ. ದೆನ್ ಫೈನಲಿ ಬರುವಂತದ್ದು ರ್ಯಾಮ್ ಅಲ್ಲಿ ನಾವು ಟೆಂಪರರಿ ಮೆಮೊರಿ ಅಂತಾನು ಹೇಳ್ಬೋದು. ಬಟ್ ಸ್ಟೋರೇಜ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ಹಾರ್ಡ್ ಡಿಸ್ಕ್ ಡಿವೈಸಸ್, ಡ್ರೈವ್ಸ್, SDD ಅಂತ ಏನ್ ಹೇಳ್ತೀವಿ, ಮತ್ತು ಎಕ್ಸ್ಟರ್ನಲ್ ಡಿಸ್ಕ್ಸ್, ಹಾರ್ಡ್ ಡಿಸ್ಕ್ಸ್, ಪೆನ್ ಡ್ರೈವ್ಸ್, ಇವೆಲ್ಲವೂ ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ಬರುವಂತದ್ದು. ದೀಸ್ ಆರ್ ಡಿಫಿಕಲ್ಟ್ ಅಂದ್ರೆ ಸ್ಲೋವೆಸ್ಟ್ ಟು ಆಕ್ಸೆಸ್ ಬಟ್ ಮೋರ್ ಲಾಂಗ್ ಟರ್ಮ್ ಇರುವಂತಹ ಡಿವೈಸಸ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ದೆನ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಂಟರ್ಪ್ರೆಟರ್ ಬಗ್ಗೆ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಂಟರ್ಪ್ರೆಟರ್ ಅನ್ನೋದು ನಾವು ಬರೆಯುವಂತಹ ಒಂದು ಲ್ಯಾಂಗ್ವೇಜ್, ಎ ಪೈಥಾನ್ ಅನ್ನುವ ಲ್ಯಾಂಗ್ವೇಜ್ ಆಗಿರ್ಬೋದು, ಜಾವಾ ಅನ್ನುವ ಲ್ಯಾಂಗ್ವೇಜ್, ಅದು ನಾವು ಇಂಗ್ಲಿಷ್ ಅಲ್ಲಿ ಅಥವಾ ಆಲ್ಫಾ ನ್ಯೂಮರಿಕಲಿ ಕೋಡಿಂಗ್ ಮಾಡುವಂಥದ್ದು, ಅದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಇಂಟರ್ಪ್ರೆಟರ್ ಏನ್ ಮಾಡುತ್ತೆ, ಲೈನ್ ಬೈ ಲೈನ್ ಕೋಡ್ ಅನ್ನ ಕಂಪೈಲ್ ಮಾಡುತ್ತೆ. ಸೊ ಟ್ರಾನ್ಸ್ಲೇಟ್ ಮಾಡುತ್ತೆ. ಫಸ್ಟ್ ಇಂಟರ್ಪ್ರೆಟರಿನ ಮೇನ್ ಉದ್ದೇಶ ಟ್ರಾನ್ಸ್ಲೇಟ್, ರೀಡ್ ಮಾಡಬೇಕು, ಫಸ್ಟ್ ಓದಬೇಕು, ದೆನ್ ಟ್ರಾನ್ಸ್ಲೇಟ್ ಮಾಡಬೇಕು, ದೆನ್ ಎಕ್ಸಿಕ್ಯೂಟ್ ಮಾಡಬೇಕು. ಮೂರನ್ನ ಒಂದ್ ಲೈನ್ ಮಾಡುತ್ತೆ, ದೆನ್ ನೆಕ್ಸ್ಟ್ ಲೈನ್ ಹೋಗುತ್ತೆ, ಓದುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಎರರ್ ಇತ್ತಾ, ಪಾಸ್ ಆಗುತ್ತೆ, ಆ ತರ. ಸೊ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಸೊ ಎ ಸರಿಯಾಗಿದೆ, ಮೂರರಲ್ಲಿಯೂ ಎ ಇದೆ. ಆಪ್ಷನ್ ಡಿ 4 ಅನ್ನು ತೆಗಿಬಹುದು. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಒನ್ ಸೆಂಟೆನ್ಸ್ ಎಟ್ ಎ ಟೈಮ್. ಹೌದು, ಒಂದೊಂದೇ ಸೆಂಟೆನ್ಸ್. ಬಿ ಕೂಡ ಸರಿಯಾಗಿದೆ. ಸೊ ಇಲ್ಲಿ ಬಿ ಇಲ್ಲ, ನಾವು ಆಲ್ರೆಡಿ 50% ಆನ್ಸರಿಗೆ ಬಂದಾಗಿದೆ. ಇಂಟರ್ಪ್ರಿಟರ್ ಡಸ್ ನಾಟ್ ಎಕ್ಸಿಕ್ಯೂಟ್ ಅ ಸೆಂಟೆನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಟ್ರಾನ್ಸ್ಲೇಷನ್. ಇದು ತಪ್ಪು, ಯಾಕಂದ್ರೆ ನಾನು ಈಗಷ್ಟೇ ಹೇಳಿದೆ, ರೀಡ್, ಟ್ರಾನ್ಸ್ಲೇಟ್, ಎಕ್ಸಿಕ್ಯೂಟ್ ಮೂರನ್ನು ಒನ್ ಲೈನ್ ಆದ್ಮೇಲೆ ಒನ್ ಲೈನ್ ಮಾಡುವಂಥದ್ದು. ಸೊ ಸ್ಟೇಟ್ಮೆಂಟ್ ಸಿ ಇಸ್ ರಾಂಗ್. ಯಾಕೆ ಇಂಟರ್ಪ್ರಿಟರ್ಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕ್ವಿಕ್ ಆಗಿ ಸ್ಟಾರ್ಟ್ ಆದ್ಲು, ಬರ್ತಾ ಬರ್ತಾ ಅದು ಸ್ಲೋ ಆಗರ್ಸೆ. ಕಂಪೈಲರ್ಸ್ ಅಲ್ಲಿ ಆ ಚಾಲೆಂಜ್ ಇರೋದಿಲ್ಲ. ಸೊ ಸ್ಟೇಟ್ಮೆಂಟ್ ಸಿ ಇಸ್ ರಾಂಗ್, ಡಸ್ ನಾಟ್ ಎಕ್ಸಿಕ್ಯೂಟ್ ಅಲ್ಲ, ವಿಲ್ ಎಕ್ಸಿಕ್ಯೂಟ್. ಸಿ ಇಸ್ ರಾಂಗ್. ಆಪ್ಷನ್ 1 ಇಸ್ ಕರೆಕ್ಟ್. ಡಿ ಓದೋ ಆಪ್ಷನ್ ಅವಶ್ಯಕತೆನೇ ಇಲ್ಲ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಎಂಟೈರ್ ಪ್ರೋಗ್ರಾಮ್ ಇಂಟು ಆಬ್ಜೆಕ್ಟ್ ಪ್ರೋಗ್ರಾಮ್ ಎಟ್ ಒನ್ಸ್. ಇದು ಕಂಪೈಲರ್ ಮಾಡುವಂಥದ್ದು, ಕಂಪೈಲರ್ಸ್ ಇದನ್ನ ಮಾಡುತ್ತೆ. ಓಕೆ, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಟೈಪ್ ಆಫ್ ಟೂಲ್ ನ ಮ್ಯಾಚ್ ಮಾಡಿ ಅಂತ. ರಿಮೋಟ್ ವರ್ಕ್ ಫೋರ್ಸ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಗೂಗಲ್ ಡ್ರೈವ್. ಸೊ ಗೂಗಲ್ ಡ್ರೈವಿನಲ್ಲಿ ಒಂದು ಲೆಟರ್ಸೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ 10 ಡಿಫರೆಂಟ್ ಪೀಪಲ್ ಕ್ಯಾನ್ ಸೈಮಲ್ಟೇನಿಯಸ್ಲಿ ಆಕ್ಸೆಸ್ ದ ಡಾಕ್ಯುಮೆಂಟ್. ಹೌದಾ? ಸೊ ನಾವು WFH ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಹೇಳ್ತೀವಿ, 10 ಜನ ಬೇರೆ ಬೇರೆ ಕಡೆಯಿಂದ ಒಂದೇ ಡಾಕ್ಯುಮೆಂಟ್ ಮೇಲೆ ವರ್ಕ್ ಮಾಡ್ಬೋದು, ಒಂದೇ ಪವರ್ PPT ಮೇಲೆ ವರ್ಕ್ ಮಾಡ್ಬೋದು. ಅದನ್ನ ಗೂಗಲ್ ಸ್ಲೈಡ್ಸ್ ಅಂತ ಕರೀತಾರೆ. ಓಕೆ, ಸೊ ದಟ್ ಇಸ್ ಗೂಗಲ್ ಡ್ರೈವ್. A2 ಆಗಬೇಕು. A2 ಇರುವ ಆಪ್ಷನ್ ಒಂದೇ ಇರೋದು. ದಿಸ್ ಇಸ್ ರೈಟ್ ಆನ್ಸರ್. ಈ ಸಿಗ್ನೇಚರು ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ಇಲ್ಲಿ ಸಿಗ್ನೇಚರ್ ಅಂತ ಇದೆ, ಅಡೋಬ್ ಸೈನ್ ಅಂತ ಇದೆ, ಇದು ಒಂದೇ ಇರಕ್ ಸಾಧ್ಯ ಅಲ್ವಾ? ಸೊ ನಮ್ಗೆ B1 ಆಗ್ಬೇಕು. B1 ಇರುವ ಆಪ್ಷನ್ ಒಂದೇ ಇರೋದು, ಬೇರೆ ಏನು ಎಲಿಮಿನೇಷನ್ನೇ ಬೇಡ.
ಸೆಕ್ಯೂರಿಟಿ, ಖಾಲಿ ಲಿನೆಕ್ಸು, ಕ್ಲೌಡ್ ಕಂಪ್ಯೂಟಿಂಗು, ಅಡೋಬ್ ವೆಬ್ ಸರ್ವಿಸಸ್ಸು. D3 ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಓಕೆ, ದೆನ್ ಮುಂದಿನ ಒಂದು ಪ್ರಶ್ನೆ, ಎಡ್ವ್ಯಾಕ್ ಇನ ಫುಲ್ ಫಾರ್ಮ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಎಡ್ವ್ಯಾಕ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್, ಓಕೆ, ಡಿಸ್ಕ್ರೀಟ್ ಆಗಿ ಮಾಡುವಂಥದ್ದು ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ಇನಿಯಾಕ್ ಅಂತ ಏನಿದೆ ಇದು 1945 ಅಲ್ಲಿ ಬಂದಂಥದ್ದು. ಎಡ್ವ್ಯಾಕ್ ಅನ್ನೋದು 1949 ಅಲ್ಲಿ ಬಂದಂಥದ್ದು. ಓಕೆ, 1949 ಅಲ್ಲಿ ಎಡ್ವ್ಯಾಕ್ ಬಂದಿರೋದು. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ಇಟ್ ಇಸ್ ಇದು. ದೆನ್ ಇದನ್ನ ಜಾನ್ ವಾನ್ ನ್ಯೂಮನ್ ಅಂತ ಇನ್ನಿಷ್ಟು ಮ್ಯಾಕ್ಲೆ ಅನ್ನೋರು ಇದನ್ನ ಕಂಡು ಹಿಡಿದಿರೋದು. ಬೇರೆ ಎಲ್ಲ ಆಪ್ಷನ್ಸ್ ತಪ್ಪಾಗಿದೆ. ಕೆಲವಷ್ಟನ್ನ ನಾವು ಮನದಟ್ಟು ಮಾಡ್ಕೋಬೇಕು. ಸೊ ಇದು ಆ ಥರದೊಂದು ಪ್ರಶ್ನೆ. ಮುಂದಿನ ಒಂದು ಪ್ರಶ್ನೆ, VLSI ತಂತ್ರಜ್ಞಾನ ಸಹಿತ IC-ಗಳನ್ನು ಡ್ಯಾಶ್ ನಲ್ಲಿ ಬಳಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. VLSI ಪ್ಲಸ್ IC. ಓಕೆ, ಸೊ ಯಾವುದು ಆನ್ಸರು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಎರಡನೇದಲ್ಲ, ಯಾಕಂದ್ರೆ ಅದರಲ್ಲಿ ಟ್ರಾನ್ಸಿಸ್ಟರ್ಸ್ ಮಾತ್ರ ಇದ್ದದ್ದು. ಓಕೆ, ಫಸ್ಟ್ ಜನರೇಷನ್ ಅಲ್ಲಿ ನಿಮ್ಗೆ ವ್ಯಾಕ್ಯೂಮ್ ಟ್ಯೂಬ್ಸು, ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸು, ಥರ್ಡ್ ಜನರೇಷನ್ ಅಲ್ಲಿ ನಿಮ್ಗೆ ICಸು, ಫೋರ್ತ್ ಜನರೇಷನ್ ಅಲ್ಲಿ ನಿಮ್ಗೆ IC ಪ್ಲಸ್ VLSI ಇದೆ. ಓಕೆ, ಸೊ 5ನೇ ಜನರೇಷನ್ ಅಲ್ಲಿ ULSI ಪ್ಲಸ್ IC, ಇದೆರಡು ಕರೆಂಟ್ ಆನ್ ಗೋಯಿಂಗ್ ಜನರೇಷನ್ಸ್. ಸೊ VLSI ತಂತ್ರಜ್ಞಾನ ಸಹಿತ IC-ಯನ್ನು 4ನೇ ಜನರೇಷನ್ ಅಲ್ಲಿ ನಾವು ನೋಡಬಹುದು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದು ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಬರುತ್ತೆ. ಮುಂದಿನ ಒಂದು ಪ್ರಶ್ನೆ, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಹುಷಾರಾಗಿ ಓದಬೇಕು. ತಪ್ಪಾದ ಹೇಳಿಕೆಗಳು, ಐಡೆಂಟಿಫೈ ದ ರಾಂಗ್. ಫೈರ್ವಾಲ್ ಮತ್ತು ಆಂಟಿವೈರಸ್ ಒಂದೇ ಕೆಲಸವನ್ನು ಮಾಡುತ್ತೆ? ಖಂಡಿತ ಇಲ್ಲ. ಫೈರ್ವಾಲ್ ಅನ್ನೋದು, ಲೆಟಸ್ಸೆ ನಿಮ್ಮ ಕಂಪ್ಯೂಟರ್ ಇದೆ, ನೆಟ್ವರ್ಕ್ ಬರೋದು ಹೋಗೋದು ಮಾಡ್ತಾ ಇದೆ, ಅದರ ಸುತ್ತ ಒಂದು ವಾಲ್ ಕಟ್ಟಿದೀವಿ. ಯಾಕೆಂದ್ರೆ ಕರೆಕ್ಟ್ ಆಗಿರುವ ಒಳ್ಳೆಯ ಸೆಕ್ಯೂರ್ ಆದಂತಹ ಜಾಗದಿಂದ ನೆಟ್ವರ್ಕ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಅಂತ ನೋಡುವುದಕ್ಕೆ ಫೈರ್ವಾಲ್. ಆಂಟಿವೈರಸ್ ಇರೋದು, ಇಟ್ ಈಸ್ ಅ ಸಾಫ್ಟ್ವೇರ್. ಓಕೆ, ನಮ್ಮಲ್ಲಿರುವ ಫೈಲ್ಸ್ ಅನ್ನ ಸ್ಕ್ಯಾನ್ ಮಾಡೋದಕ್ಕೆ. ಲೆಟರ್ಸೆ ನಾವು ಒಂದಿನ ಹೊಸ ಹಾರ್ಡ್ ಡಿಸ್ಕ್ ಹಾಕಿದೀವಿ, ಆ ಹಾರ್ಡ್ ಡಿಸ್ಕ್ ಅಲ್ಲಿ ಕೆಲವಷ್ಟು ಫೈಲ್ಸ್ ಇದೆ, ಕಾಪಿ ಮಾಡಬೇಕು ಅಂದ್ರೆ ನಮಗೆ ಭಯ, ಟ್ರಸ್ಟೆಡ್ ಸೋರ್ಸ್ ಅಲ್ವಾ ಅಂತ ನಮ್ಮ ಕಂಪ್ಯೂಟರ್ ಕರೆಕ್ಟ್ ಆಗೋ ಬದಲು ಇದನ್ನ ಸ್ಕ್ಯಾನ್ ಮಾಡ್ತೀವಿ. ದಟ್ ಈಸ್ ಆಂಟಿವೈರಸ್. ಸೊ ಎ ತಪ್ಪಾಗಿದೆ, ಖಂಡಿತ ಗೊತ್ತು, ಇದೆರಡರಲ್ಲಿ ಒಂದು. ಸೊ ಡಿ ಮಾತ್ರ ಮತ್ತು ಸಿ ಮಾತ್ರ ತೆಗೆದುಬಿಡ್ಬೋದು. ಈಗ ನಾವು ನೋಡ್ಬೇಕಾಗಿರೋದು ಬಿ ಒಂದೇ. ಓಕೆ, ಕಂಪ್ಯೂಟರ್ ಮತ್ತು ಅಂತರ್ಜಾಲಗಳ ನಡುವೆ ಫೈರ್ವಾಲ್ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಾನು ಈಗಷ್ಟೇ ಹೇಳಿದೆ, ಇದು ಕಂಪ್ಯೂಟರ್, ಇದು ಇಂಟರ್ನೆಟ್, ಅದೆರಡರ ನಡುವೆ ಬರುವಂತದ್ದೇ ನಮಗೆ ಫೈರ್ವಾಲ್. ಓಕೆ, ಸೊ ಆಪ್ಷನ್ ಬಿ ಏನಿದೆ ಇದು ಸರಿಯಾಗಿದೆ, ಬಟ್ ನಮ್ಗೆ ತಪ್ಪಾಗಿರೋದು ಮಾತ್ರ ಬೇಕು. ಸೊ ಆಪ್ಷನ್ ಎ ಮಾತ್ರ ತಪ್ಪಾಗಿದೆ, ಬಿ ಸರಿಯಾಗಿದೆ. 4 ಇಸ್ ರೈಟ್ ಆನ್ಸರ್. ಆಂಟಿವೈರಸ್ ಕಂಪ್ಯೂಟರ್ನಲ್ಲಿರುವ ಮಾಲಿಷಿಯಸ್ ನಿಂದ ಸಾಫ್ಟ್ವೇರ್ ಇಂದ ಕಂಪ್ಯೂಟರ್ ಅನ್ನು ರಕ್ಷಿಸುತ್ತದೆ. ನಾವು ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ. ಫೈರ್ವಾಲ್ ಮತ್ತು ಆಂಟಿವೈರಸ್ ಅನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಸೆಕ್ಯೂರಿಟಿಗಳಿಂದ ಭದ್ರ ರಕ್ಷಣೆಯನ್ನು ಪಡೆಯಬಹುದು. ಎಸ್, ಏನಂತೀವಿ ನಾವು, ಸಿನರ್ಜಿ ಅಂತ ಹೇಳ್ತೀವಿ. ಎರಡು ಸೇರಿದರೆ, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತಾರಲ್ಲ, ಅದರ ಸಿನರ್ಜಿಯಲ್ಲಿ ವರ್ಕ್ ಮಾಡಬೇಕು. ಓಕೆ, ರೈಟ್. ಸೊ NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಬೇಸಿಕಲಿ IP ವಿಳಾಸಗಳನ್ನು ಶೇಖರಿಸಲು ಅಲ್ಲ, ಕಂಪ್ಯೂಟರ್ ನೆಟ್ವರ್ಕನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಕರ್ಷಿಸುವುದಕ್ಕಾಗಿ ಇದು ಸರಿಯಾದಂತಹ ಉತ್ತರ. ಬೇಸಿಕಲಿ ಇಟ್ ಈಸ್ ಅ ಫಿಸಿಕಲ್ ಆ್ಯಂಡ್ ಫಂಕ್ಷನಲ್ ಕನೆಕ್ಟ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಫಂಕ್ಷನಲಿ ಮತ್ತು ಫಿಸಿಕಲಿ ಕಂಪ್ಯೂಟರನ್ನು ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋದಕ್ಕೆ. ಫಿಸಿಕಲಿ ಹೇಗೆ ಅಂದರೆ ಅದರದ್ದಾದಂಥ ಒಂದು ಪೋರ್ಟ್ ಇರುತ್ತೆ, ಪ್ಲಗಿನ್ ಮಾಡೋದಕ್ಕೆ ಜಾಗ ಇರುತ್ತೆ, ಅದು ಫಿಸಿಕಲ್ಲು. ಫಂಕ್ಷನಲಿ ಹೇಗೆ ಅಂದರೆ ಡೇಟಾವನ್ನು ಕಳಿಸೋದಕ್ಕೆ ಮೆಕ್ಯಾನಿಸಮ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ದೆನ್ ಹೊಂದಿಸಿ ಬರೆಯಿರಿ, ಈಗಷ್ಟೇ ಡಿಸ್ಕಸ್ ಮಾಡಿದ್ದೀವಿ. ಲಿಂಕರ್, ಲೋಡರ್, ಕಂಪೈಲರ್, ಇಂಟರ್ಪ್ರೆಟರ್.
ಇಂಟರ್ಪ್ರಿಟರ್ ಕಂಪೈಲರ್ ಡಿಸ್ಕಸ್ ಮಾಡಿರೋದ್ರಿಂದ ಇದು ಸುಲಭ ಆಗುತ್ತೆ. ಸೊ ಇಂಟರ್ಪ್ರಿಟರ್ ಬಂದುಬಿಟ್ಟು ಹೈ ಲೆವೆಲ್ ಸೋರ್ಸ್ ಕೋಡನ್ನು ಮಷಿನ್ ಲೆವೆಲ್ ಭಾಷೆಗೆ ಒಂದು ವಾಕ್ಯ ಒಂದು ಸಲ ಪರಿವರ್ತಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಇಂಟರ್ಪ್ರಿಟರಲ್ಲಿ. ಆ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರ ಮುಂದಿನ ವಾಕ್ಯವನ್ನು ಪರಿವರ್ತಿಸುವ ತಂತ್ರಾಂಶಕ್ಕೆ ಇಂಟರ್ಪ್ರಿಟರ್ ಅಂತಾರೆ. D4 ಆಗಬೇಕು. ಸೊ ಎರಡು D4 ಇದೆ, ಇದೆರಡನ್ನು ತೆಗಿಬಹುದು. ದೆನ್ ಕಂಪೈಲರ್ ಬಂದುಬಿಟ್ಟು ಎಲ್ಲವನ್ನೂ ಒಟ್ಟಿಗೆ ಸಮಗ್ರವಾಗಿ ಸೇರಿಸುವಂಥದ್ದು. ಹೈ ಲೆವೆಲ್ ಸೋರ್ಸ್ ಕೋಡನ್ನು ಮಷಿನ್ ಲೆವೆಲ್ ಕೋಡ್ಗೆ ಪರಿವರ್ತಿಸುವ ತಂತ್ರಾಂಶ ಅಥವಾ ಪ್ರೋಗ್ರಾಮ್ C2 ಆಗಬೇಕು. ಓಕೆ, ದೆನ್ ಬರ್ತಾ ಇರುವಂಥದ್ದು ಲೋಡರ್ ಅನ್ನುವ ಪದ ಏನಿದೆ. ಸೊ ಲೆಟಸ್ ನಿಮ್ಮ ಹತ್ರ ಎಕ್ಸ್ಟರ್ನಲ್ ಡಿವೈಸ್ ಯಾವುದೋ ಇದೆ, ಅದರಲ್ಲಿರುವ ಪ್ರೋಗ್ರಾಮು ರ್ಯಾಮಿನ ಪಾಯಿಂಟಿನಲ್ಲಿ, ದಟ್ ಈಸ್ ಆ ಲೋಡ್ ಮಾಡುವುದು ಫಂಕ್ಷನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಲೋಡ್ ಮಾಡುವ ಪಾರ್ಟನ್ನು ನಾವು ಲೋಡರ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ ಕೋಡನ್ನು ಸೆಕೆಂಡರಿ ಮೆಮೊರಿ, ನಾನು ಆಗಲೇ ಹೇಳಿದೆ ಎಕ್ಸ್ಟರ್ನಲ್ ಡಿವೈಸ್, ಸೆಕೆಂಡರಿ ಮೆಮೊರಿ SSD ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇದರಿಂದ ಪ್ರೈಮರಿ ಮೆಮೊರಿಗೆ ವರ್ಗಾಯಿಸುವ ತಂತ್ರಾಂಶ. ಆ್ಯಂಡ್ ದೆನ್ ಅಲ್ಲಿಂದ ನಮಗೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ B1 ಆಗಬೇಕು, C2 ಆಗಬೇಕು. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಲಿಂಕರ್ ಬಂದುಬಿಟ್ಟು ಹಲವಾರಷ್ಟು ಮಾಡ್ಯೂಲ್ಗಳ ಮಧ್ಯೆ ಲಿಂಕ್ ಮಾಡುವಂಥದ್ದು. ಓಕೆ, ಸೊ ಲಿಂಕರ್ ಇಸ್ ದ ಮಾಡ್ಯೂಲ್ ಅಥವಾ ಪ್ರೋಗ್ರಾಮ್ ತುಕಡಿಗಳನ್ನು ಜೋಡಿಸುವ ತಂತ್ರಾಂಶ. ಆಪ್ಷನ್ 1 ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ವರ್ಕ್ಶೀಟ್ ಸೆಲ್ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯವನ್ನು ನಮೂದಿಸಬಹುದು? ಕರೆಂಟ್ ಟೈಮ್ ಬೇಕಾಗಿದೆ. = ಟುಡೇಯಿಂದ ಕರೆಂಟ್ ಡೇಟ್ ಬರುತ್ತೆ. = ನೌ ಇಂದ ಕರೆಂಟ್ ಟೈಮ್ ಬರುತ್ತೆ. ಹಾಗಾದರೆ ಸರ್ = ಟೈಮ್ ಈ ಕಾಲನಿಂದ ಏನು ಬರುತ್ತೆ ಅಂದರೆ, ಲೆಟ್ ಅಸ್ ಸೇ ಫಾರ್ = ಟೈಮ್ 15:30:45 ಅಂತ ಬರೆದ್ವಿ ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ಏನು ರಿಟರ್ನ್ ಆಗುತ್ತೆ ಅಂತ ಅಂದರೆ 3:30:45 ಟೈಮಿನಲ್ಲಿ ಅನ್ನೋದು ರಿಟರ್ನ್ ಆಗುತ್ತೆ. ಕರೆಂಟ್ ಟೈಮ್ ರಿಟರ್ನ್ ಆಗೋದಿಲ್ಲ. ಓಕೆ, ರೈಟ್. ವರ್ಡ್ ಪ್ರೊಸೆಸರು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ವರ್ಡ್ ಪ್ರೊಸೆಸರು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಮೇಲೆ ಇರುವಂಥದ್ದು, ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು, ನಮ್ಮೆಲ್ಲರ ಬಳಕೆಗೆ ಬೇಕಾಗುವಂಥದ್ದು. ಓಕೆ, ಯಾವುದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರು, ವಾಟ್ಸ್ಯಾಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವೆಲ್ಲನೂ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತಾರೆ, ನಮ್ಮ ಅಪ್ಲೈ ಮಾಡೋದಕ್ಕೆ. ಡಿಜಿಟಲ್ ಸಿಗ್ನೇಚರ್ನಿಂದ ಆಗುವ ಪ್ರಯೋಜನಗಳು. ಸೊ ನಿಮಗೆ ಗೊತ್ತಿರುತ್ತೆ ಎಲ್ಲದಕ್ಕೂ ಇವಾಗ ಹ್ಯಾಂಡ್ ರಿಟನ್ ಸಿಗ್ನೇಚರ್ಸ್ಗಿಂತ ಡಿಜಿಟಲ್ ಸಿಗ್ನೇಚರ್ ಅಂತ ಒಂದು ಮಾಡ್ತಾರೆ. ಏನು ಅಂದರೆ ಸೇಮ್ ಲೆವೆಲ್ ಆಫ್ ಲೀಗಲ್ ಎಫೆಕ್ಟ್ ಇರುತ್ತೆ ಡಿಜಿಟಲ್ ಸಿಗ್ನೇಚರಲ್ಲಿ. ಓಕೆ, ಸೊ ಹಾಗಾಗಿ ಸಿಗ್ನೇಟರಿಯನ್ನು ಪತ್ತೆ ಹಚ್ಚಬಹುದು. ಸಿಗ್ನೇಟರಿಯನ್ನು ಪತ್ತೆ ಹಚ್ಚಬಹುದು. ಆಪ್ಷನ್ 1 ಇಸ್ ಕರೆಕ್ಟ್. ಇಲ್ಲಿ B ಮತ್ತು C ಅಲ್ಲ, ಇದೆರಡು ತಪ್ಪು. ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಿಕೊಳ್ಳಬಹುದು. ನಮಗೆ ಆ ಡೇಟಾ ನಾವು ಸೈನ್ ಮಾಡಿದ ಮೇಲೆ ಚೇಂಜ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಫೋರ್ಜರಿ ಮತ್ತು ಇಂಪರ್ಸೇಷನನ್ನು ತಡೆಗಟ್ಟಬಹುದು. ಇದು ಕೂಡ ಸಾಧ್ಯ ಇದೆ, ಯಾಕಂದರೆ ಅದು ನಿಮಗೆ ಡಿಜಿಟಲ್ ಸಿಗ್ನೇಚರ್ ಮಾಡೋದಕ್ಕೆ ಒಂದು ಪ್ರಾಸೆಸ್ ಇದೆ. ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು. ಇಲ್ಲ, ಡೇಟಾವನ್ನು ಎನ್ಕ್ರಿಪ್ಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಕಾಣಿಸ್ತಾ ಇರುತ್ತೆ. ಎನ್ಕ್ರಿಪ್ಷನ್ ಅಂದರೆ ನಮಗೆ ಅರ್ಥವಾಗದೇ ಇರೋ ಡೇಟಾಗಿ ಕನ್ವರ್ಟ್ ಆಗೋದು, ಕೋಡಿಂಗ್ ಡಿಕೋಡಿಂಗ್ ಅಂತೇನು ಹೇಳ್ತೀವಿ. ಅಲ್ಲಿ ಅರ್ಥವಾಗದೇ ಇರುವ ಡೇಟಾ ಆಗಿ ಏನು ಕನ್ವರ್ಟ್ ಆಗ್ತಾ ಇರೋದಿಲ್ಲ. ಓಕೆ, ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ. 192.168.0367 ತಪ್ಪಾದ IP ಅಡ್ರೆಸ್ ಯಾಕೆ? IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸು. ಸೊ ಪ್ರತಿಯೊಂದು ಕಂಪ್ಯೂಟರ್ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು, ನಮ್ಮ ಸರ್ವರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಯಾವುದೆಲ್ಲ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುತ್ತೆ ಅದಕ್ಕೆಲ್ಲದಕ್ಕೂ ಒಂದು ಯುನೀಕ್ IP ಇರುತ್ತೆ. ಓಕೆ, ಆ IP-ಯಲ್ಲಿ ಇವಾಗ ಎರಡು ರೀತಿಯಾದಂತಹ IP ವರ್ಷನ್ 4 ಮತ್ತು IP ವರ್ಷನ್ 6. IP ವರ್ಷನ್ 4 ಡಾಟ್ಗಳಿಂದ ಸೆಪರೇಟ್ ಆಗಿರುತ್ತೆ. ಓಕೆ, ಮತ್ತು ಎವ್ರಿ ನಂಬರು ಇದರಲ್ಲಿ ಆಕ್ಟಲ್ ನಂಬರ್ ಆಗಿರುತ್ತೆ. ಓಕೆ, ಸೊ 190, ಸೊ ಇಲ್ಲಿ ನೋಡ್ಬೋದು ನೀವು ಡಾಟ್ಸಿಂದ ಸಪ್ರೇಟ್ ಆಗಿರೋದ್ರಿಂದ ಇದು
IP ಅಡ್ರೆಸ್ 4 ಆಗುತ್ತೆ. ಹಾಗಾದರೆ IP ವರ್ಷನ್ 6 ಕೋಲನ್ಸಿಂದ ಸಪರೇಟ್ ಆಗಿರುತ್ತೆ ಮತ್ತು ಎವ್ರಿ ನಂಬರ್ ನಮಗೆ ಹೆಕ್ಸಾಡೆಸಿಮಲ್ ಆಗಿರುತ್ತೆ. ಓಕೆ, ಸೊ IP ವರ್ಷನ್ 4 ಡಾಟ್ಸ್, ಹಿಯರ್ ಇಟ್ ಈಸ್ ಕೋಲನ್ಸ್. ಇದು ಡಾಟ್ಸ್ ಇರೋದ್ರಿಂದ 4, ಬಟ್ ತಪ್ಪು ಏಕೆಂದರೆ 192 ಇಂದ ಶುರು ಆಗ್ತಿದೆ, ಅದರಿಂದ ತಪ್ಪಲ್ಲ. ಸೊ ಇಂದ ತಪ್ಪಲ್ಲ. VP ವಿಳಾಸದಲ್ಲಿ 0 ಇದೆ, 0 ಇರೋದಕ್ಕೆ ಸಮಸ್ಯೆ ಏನೂ ಇಲ್ಲ. ಓಕೆ, ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ, 500ಕ್ಕಿಂತ ಕಡಿಮೆ ಇದೆ, ಲೆಟ್ ಅಸ್ ಸೇ 236 ಇತ್ತು ಅಂದ್ಕೊಳ್ಳಿ, ದ್ಯಾಟ್ ಈಸ್ ನೋ ಇಶ್ಯೂ. ಯಾವುದೇ ಆಕ್ಟಲ್ ಸಂಖ್ಯೆಯು 255ಕ್ಕಿಂತ ಹೆಚ್ಚಿರಬಾರದು. ನಾನು ಆಗಲೇ ಹೇಳಿದೆ, ಪ್ರತಿ ನಂಬರು ಆಕ್ಟಲ್ ನಂಬರ್ ಆಗಿರಬೇಕು. ಸೊ ಇದು ತಪ್ಪಾದಂತಹ, ಯಾಕೆ ಅಂದರೆ 397 ಅನ್ನೋ ನಂಬರ್ ಇದೆ ಇಲ್ಲಿ, ಅದು 255ಕ್ಕಿಂತ ಜಾಸ್ತಿ ಇದೆ. ಓಕೆ, ಸೊ ಹಾಗಾಗಿ ಇದು ತಪ್ಪಾಗಿದೆ. ಆಪ್ಷನ್ 1D ಮಾತ್ರ ಸರಿಯಾದಂತಹ ಉತ್ತರ. ಮುಂದಿನ ಒಂದು ಪ್ರಶ್ನೆ, ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಫೈಲ್ ನೇಮಿನ ಕ್ಯಾರೆಕ್ಟರ್ ಎಷ್ಟು ಅಂತ ಕೇಳಿದರೆ 255 ಕ್ಯಾರೆಕ್ಟರ್ಸ್. ಬಟ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ 255ಅಲ್ಲಿ ಎಕ್ಸ್ಟೆನ್ಷನ್ ಇನ್ಕ್ಲೂಡ್ ಆಗಿದೆ, ದಟ್ ಈಸ್ .docx ಅಂತ ಏನಿರುತ್ತೆ ಅದು. ಅದಾದಮೇಲೆ ಡ್ರೈವ್ ನೇಮು, ಅದಾದ ಮೇಲೆ ನಮ್ಮ ಹ್ಯಾಶು, ಓಕೆ, ದೆನ್ ಡೈರೆಕ್ಟ್ರಿ ನೇಮು, ದೆನ್ ಫೈಲ್ ನೇಮು, ಇವೆಲ್ಲವೂ ಸೇರಿ ನಮಗೆ 255 ಆಗುವಂಥದ್ದು. ರೈಟ್, ಕೋಲನ್ಸು ಏನೆಲ್ಲ ಇದೆಯೋ ಅದೆಲ್ಲ ರೈಟ್. ಮುಂದಿನ ಪ್ರಶ್ನೆ, ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿಯಾಗಿ ವರ್ತಿಸಿದರೆ ಅದನ್ನು ಏನಂತ ಕರೀತಾರೆ? ಸೊ ಇದನ್ನು ನಾವೇನು ಅವನೊಂದು ದೊಡ್ಡ ಮುಖವಾಡದ ಪರ್ಸನ್ನು ಅಂತ ಏನು ಹೇಳ್ತೀವಿ, ಮುಖವಾಡ, ಒಬ್ಬರು ಇನ್ನೊಬ್ಬರಾಗಿ ವರ್ತಿಸುವುದು, ಅದನ್ನು ಮ್ಯಾಸ್ಕರೇಡ್ ಅಂತ ಕರೀತಾರೆ. ಈ ಇಂಗ್ಲೀಷಿನಲ್ಲಿ ಮುಖವಾಡಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮದೊಂದು IP ಅಡ್ರೆಸ್ ಇರುತ್ತೆ, ನಮ್ಮದೊಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ, ಅದನ್ನು ಬೇರೆಯವರು ಮುಖವಾಡದ ಥರ ಯೂಸ್ ಮಾಡುವಂಥದ್ದು, ಅದನ್ನು ಮಾಸ್ಕ್ ಮಾಡಿ ಮಾಡುವಂಥದ್ದು ಮ್ಯಾಸ್ಕರೇಡ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬೇಸ್ಡ್ ಆನ್ ದ ಆಕ್ಸೆಸ್ ಟೈಮ್ ಅರೇಂಜ್ ದ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಆಕ್ಸೆಸ್ ಟೈಮ್ ಅಂದರೆ ಫಾಸ್ಟೆಸ್ಟ್, ಆಕ್ಸೆಸ್ ಟೈಮ್ ಕಡಿಮೆ ಇರಬೇಕು ಅಂದರೆ ಫಾಸ್ಟರ್, ಜಾಸ್ತಿ ಫಾಸ್ಟ್ ಇರಬೇಕು. ಓಕೆ, ಸೊ ಇದಿಷ್ಟುಗಳಲ್ಲಿ ಫಾಸ್ಟೆಸ್ಟ್ ಯಾವುದಂದರೆ ಕ್ಯಾಶ್ ಮೆಮೊರಿ, ಯಾಕಂದರೆ ಅದು CPU-ಗೆ ಅತ್ಯಂತ ಹತ್ತಿರವಾದಂಥದ್ದು. ಸೊ ಆಪ್ಷನ್ D ಇಂದ ಸ್ಟಾರ್ಟ್ ಆಗಬೇಕು ನಮಗೆ. ಸೊ ಇದೆರಡನ್ನ ಕ್ಯಾನ್ಸಲ್ ಮಾಡಬಹುದು. ದೆನ್ ಅದಾದ ಮೇಲೆ ಮೇನ್ ಮೆಮೊರಿ ಬರುತ್ತೆ. ಸೊ D ಆದಮೇಲೆ C ಬರಬೇಕು. ಓಕೆ, ಅದಾದ ಮೇಲೆ SSD, ಅದಾದ ಮೇಲೆ HDD. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾವುದೇ ಒಂದು ಸಂಶಯ ಬೇಡ ಇದರಲ್ಲಿ. ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತಾ ಇದ್ದಾರೆ. ರೀಡ್ ಓನ್ಲಿ ಮೆಮೊರಿ ಬಗ್ಗೆ ಯಾವುದು ಸರಿಯಾಗಿದೆ? ಸೊ ಡೇಟಾ ಸ್ಟೋರ್ಡ್ ಇನ್ ರಾಮ್, PROM ಚಿಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಯೂಸರ್. ಬಟ್ PROM ಅಂದರೆ ಪ್ರೋಗ್ರಾಮಬಲ್ ರಾಮ್ ಅಂತ ಆಗುತ್ತೆ. ಪ್ರೋಗ್ರಾಮಬಲ್ ರಾಮ್ ಕ್ಯಾನ್ ಬಿ ಆಲ್ಟರ್ಡ್ ಒನ್ಸ್. ಸೊ ಆಪ್ಷನ್ A ಪಾರ್ಷಿಯಲಿ ಕರೆಕ್ಟು. ಸೊ A ತಪ್ಪಾಗುತ್ತೆ. ಸೊ ಇಲ್ಲಿ A ತಪ್ಪಾಯಿತು, ಇಲ್ಲಿ A ತಪ್ಪಾಯಿತು. A user can erase data from EPROM. ಹೌದು. ಓಕೆ, ಸೊ ಎಲೆಕ್ಟ್ರಿಕಲಿ ಪ್ರೋಗ್ರಾಮಬಲ್ ರಾಮ್, ಇಟ್ ಈಸ್ ಕರೆಕ್ಟ್. ಯೂಸರ್ ಕ್ಯಾನ್ erase data. EEPROM is also known as flash memory. ಅಲ್ಲ. C is wrong because flash memory is one form. ಎಲ್ಲ EEPROMಗಳು ಫ್ಲ್ಯಾಶ್ ಮೆಮೊರಿ ಅಲ್ಲ. ಓಕೆ, ಸೊ C ತಪ್ಪಾಗುತ್ತೆ. ಆಪ್ಷನ್ 2 B is correct. Only B is correct is the right answer. In EEPROM data cannot be erased is wrong. Electrically erasable programmable ROM ಅಂತ ಆಗುತ್ತೆ EEPROMಗೆ. ಓಕೆ, ಸೊ ದ ಕೋರ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಕೋರ್ ಆಫ್ ಆಪರೇಟಿಂಗ್ ಸಿಸ್ಟಮ್ಮು ಕರ್ನಲ್. ಶೆಲ್ ಬಂದುಬಿಟ್ಟು ಯೂಸರ್ಗೂ ಮತ್ತು ಆಪರೇಟಿಂಗ್ ಸಿಸ್ಟಮ್ಗೂ ಮಧ್ಯೆ ಇರುವಂಥದ್ದನ್ನು ಶೆಲ್ ಅಂತಾರೆ. MS-DOS ಕಂಪ್ಲೀಟ್ಲಿ ಅನ್ರಿಲೇಟೆಡು, ಅದೇ ಒಂದು ಆಪರೇಟಿಂಗ್ ಸಿಸ್ಟಮು, ಕನ್ಸೋಲ್ ಕೂಡ ಅಲ್ಲ. ಇನ್ ಅನ್ ER ಡಯಾಗ್ರಾಮ್, ದಟ್ ಈಸ್ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ER ಡಯಾಗ್ರಾಮನ್ನು ಡಬಲ್ ಲೈನ್ಸ್ ಅಂದರೆ ಏನು? ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ಗಳಲ್ಲಿ ಡಬಲ್ ಲೈನ್ಸ್ ಅಂದರೆ ಎರಡರಿಂದನೂ ಪಾರ್ಟಿಸಿಪೇಷನ್ ಇದೆ, ಟೋಟಲ್ ಪಾರ್ಟಿಸಿಪೇಷನ್ ಆಫ್ ದ ಎಂಟಿಟಿ. ಕಾರ್ಡಿನಾಲಿಟಿ ಅಂದರೆ ಬೇರೆ, ಅದನ್ನು ಕೋಲನ್ಸನ್ನು ಇಂಡಿಕೇಟ್ ಮಾಡ್ತಾರೆ.
ಓಕೆ, ಮಲ್ಟಿಪಲ್ ಪಾರ್ಟಿಸಿಪೇಷನ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ಸಿಂಗಲ್ ಪಾರ್ಟಿಸಿಪೇಷನ್ ಬಂದ್ಬಿಟ್ಟು ಸಿಂಗಲ್ ಲೈನಲ್ಲಿ ಇರುವಂಥದ್ದು. ಓಕೆ, ಆ್ಯಸ್ ಸಿಂಪಲ್ ಆಸ್ ದಟ್. ಒಂದೇ ಪ್ರಶ್ನೆಯಲ್ಲಿ ನಾವು ಸವಿಸ್ತಾರವಾಗಿ ಡಿಸ್ಕಸ್ ಮಾಡಿದಾಗ ಹಲವಾರು ಆಯಾಮಗಳು ಕಾಣ್ತಾ ಇದ್ದಾವೆ ನಮಗೆ. ಓಕೆ, ದೆನ್ ಮುಂದಿನ ಒಂದು ಪ್ರಶ್ನೆ, ಕರೆಕ್ಟ್ ಸ್ಟೇಟ್ಮೆಂಟ್ಗಳನ್ನು ಗುರ್ತು ಹಿಡೀರಿ. ಮೈಕ್ರೋಸಾಫ್ಟ್ ಎಡ್ಜು, ಸಫಾರಿ, ಅಡೋಬ್ ಫ್ಲ್ಯಾಶು, ಗೂಗಲ್ ಕ್ರೋಮ್ ಆರ್ ಬ್ರೌಸರ್ಸ್. ಹೌದು, ಎಲ್ಲ ಬ್ರೌಸರ್ಸ್, ಎಡ್ಜು, ಸಫಾರಿ, ಗೂಗಲ್ ಕ್ರೋಮ್ ಅಂತ ನಾವೇನಾದರೂ ಇದನ್ನು ಟಿಕ್ ಹಾಕಿದ್ರೆ ಅಲ್ಲಿಗೆ ಎಡವುತ್ತೀವಿ. ಯಾಕೆ ಅಂದರೆ ಅಡೋಬ್ ಫ್ಲ್ಯಾಶನ್ನು ಮಧ್ಯದಲ್ಲಿ ಸೇರಿಸಿದ್ದಾರೆ. ಓಕೆ, ಈ ಅಡೋಬ್ ಫ್ಲ್ಯಾಶ್ ಇಸ್ ಅ ಮಲ್ಟಿಮೀಡಿಯಾ ಪ್ಲಗಿನ್. ಓಕೆ, ಇಟ್ ಈಸ್ ನಾಟ್ ಅ ಬ್ರೌಸರ್. ಇದು 3 ಬ್ರೌಸರ್ಸು. ಸೊ ಒನ್ ಈಸ್ ಎ ಈಸ್ ರಾಂಗ್. ಎ ರಾಂಗ್ ಆಗುತ್ತಿದ್ದಂತೆ 2 ರಾಂಗ್ ಆಗುತ್ತೆ. MBPS ಮೆಗಾಬೈಟ್ಸ್ ಪರ್ ಸೆಕೆಂಡು, ಕ್ಯಾಪಿಟಲ್ BPS ಮೆಗಾಬಿಟ್ಸ್ ಪರ್ ಸೆಕೆಂಡ್ ಅಂತಿದ್ದಾರೆ. ಇದು ಕೂಡ ತಪ್ಪು. ಯಾಕೆ ಅಂದರೆ ಇದು 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 ಓಕೆ, ಸೊ ಬಿ ಈಸ್ ರಾಂಗ್. ಬಿ ರಾಂಗ್ ಆಗುತ್ತಿದ್ದಂತೆ ಇದು ರಾಂಗ್ ಆಗುತ್ತೆ. ಆನ್ಸರ್ ಬಂದಾಯಿತು. ಸಿ 2GB ಅಂದರೆ 1024 ಅಲ್ಲ, 2048. ಸಿ ಈಸ್ ಕರೆಕ್ಟ್. ಸಿ ಈಸ್ ರಾಂಗ್. ಫೈನಲಿ ಉಬುಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸು, ಲಿನಕ್ಸು, ವಿಂಡೋಸು ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಉಬುಂಟು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಮು. ಓಕೆ, ರೆಡ್ ಹ್ಯಾಟ್ ಎಂಟರ್ಪ್ರೈಸು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಮು, ವಿಂಡೋಸ್ XP ಮೈಕ್ರೋಸಾಫ್ಟ್. ಓಕೆ, ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ರೈಟ್. ಮುಂದಿನ ಪ್ರಶ್ನೆ, IT ಆ್ಯಕ್ಟ್ 2000 ಸೆಕ್ಷನ್ 65 ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಡಾಕ್ಯುಮೆಂಟನ್ನು ಟ್ಯಾಂಪರ್ ಮಾಡುವುದು ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸೈಬರ್ ಭಯೋತ್ಪಾದನಾ ಕೃತ್ಯಗಳು ಇಸ್ 66F ಅಲ್ಲಿ ಬರುವಂಥದ್ದು. ಓಕೆ, ಬೇರೊಬ್ಬರ ಇಮೇಲ್ ID-ಯನ್ನು ಉಪಯೋಗಿಸುವುದು, ಇದನ್ನು ಚೀಟಿಂಗ್ ಅಥವಾ ಡಿಸೀಟ್ಮೆಂಟ್ ಅಂತ ಹೇಳ್ತಾರೆ. ಇದು 66C ಅಥವಾ D ಅಲ್ಲಿ ಬರುವಂಥದ್ದು. ಓಕೆ, ಸೊ ಆಪ್ಷನ್ 1 ಸಿ. ಒಂದೇ ಕ್ವೆಶನಲ್ಲಿ ನಿಮಗೆ ಹಲವಾರಷ್ಟು ಆನ್ಸರ್ಸು ಸಿಗ್ತಾ ಹೋಗುತ್ತೆ. ಸರಿ, ಮುಂದಿನ ಪ್ರಶ್ನೆ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಅನ್ನು ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಲರಿ ಮೆಮೊರಿ ಬಂದ್ಬಿಟ್ಟು 2 ಥರದ ಮೆಮೊರಿಗಳು ಕೊಟ್ಟಿದ್ದಾರೆ. ಫ್ಲ್ಯಾಶ್ ಮೆಮೊರಿ, ಆಕ್ಸಿಲರಿ ಮೆಮೊರಿ. ಫ್ಲ್ಯಾಶ್ ಮೆಮೊರಿ EEPROM, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರಾಮ್ ಆಗುತ್ತೆ. ಆಕ್ಸಿಲರಿ ಮೆಮೊರಿ HDD ಆಗುತ್ತೆ. ಇಂಪ್ಯಾಕ್ಟ್ ಪ್ರಿಂಟರು ಹೋಗಿ ಪೇಪರಿಗೆ ಟಚ್ ಮಾಡುವಂಥದ್ದು, ಅದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬಂದುಬಿಟ್ಟು ಲೇಸರ್ ಪ್ರಿಂಟರ್. ಓಕೆ, ಸೊ ಸರಿಯಾದಂತಹ ಉತ್ತರ A4 ಆಗಬೇಕು. ಓಕೆ, ಅದಾದಮೇಲೆ ಇಂಪ್ಯಾಕ್ಟ್ ಪ್ರಿಂಟರ್ ಬಂದು 3 ಆಗಬೇಕು. ಅದಾದಮೇಲೆ C1 ಆಗಬೇಕು, D2 ಆಗಬೇಕು. 3 ಈಸ್ ರೈಟ್ ಆನ್ಸರ್. ಡೇಟಾಬೇಸ್ಗೆ ಸಂಬಂಧಿಸಿದಂತೆ ಕೆಳಗಿನವುದು ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ತಪ್ಪು ಗುರುತಿಸಿ. ವ್ಯೂ ಎಂಬುದು ಉಳಿದ ಟೇಬಲ್ಗಳಿಂದ ಡಿರೈವ್ ಮಾಡಲಾದ ಒಂದು ಟೇಬಲ್ ಆಗಿರುತ್ತೆ. ಹೌದು, ಸರಿಯಾಗಿದೆ. ವ್ಯೂ ಅನ್ನೋ ಒಂದು ಬೇರೆ ಟೇಬಲ್ಗಳಿಂದ ವ್ಯೂ ನೋಡಲು ತಂದಂಥದ್ದು. ಎ ಸರಿಯಾಗಿದೆ. ಇದೆರಡು ತಪ್ಪಾಗುತ್ತೆ. ದೆನ್ ವ್ಯೂನಲ್ಲಿರುವ ದತ್ತಾಂಶಗಳು ಸದಾ ಭೌತಿಕವಾಗಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಇಲ್ಲ, ಇದು SQL ಕ್ಯೂರಿ ಮಾತ್ರ ಆಗಿರುತ್ತೆ, ಯಾವಾಗಲೂ ಸಂಗ್ರಹಿಸೋದಿಲ್ಲ. ಫಿಸಿಕಲಿ ಇದು ಪ್ರೆಸೆಂಟ್ ಇರೋದಿಲ್ಲ. 2 ಇಸ್ ದ ರೈಟ್ ಆನ್ಸರ್. ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆಸರು ಅನ್ನುವುದನ್ನು ವಿಂಗಡಿಸಿ ಮೊದಲ ಹೆಸರು, ಮಧ್ಯದ ಹೆಸರು, ಕೊನೆಯ ಹೆಸರು ಅಂತ 3 ಭಾಗ ಆಗುತ್ತೆ. ಇದರಲ್ಲಿ ಹೆಸರು ಎಂಬುದನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಎನಿ ಡೇಟಾ that can be divided into meaningful, ಅಂದರೆ ಎಲ್ಲವೂ ಮೀನಿಂಗ್ ಇರುವಂತಹ ಡೇಟಾ ಆಗಬೇಕು. ಮೊದಲನೇ ಹೆಸರು ಮೀನಿಂಗ್ ಇದೆ, ಮಧ್ಯದ ಹೆಸರಿಗೂ ಮೀನಿಂಗ್ ಇದೆ. ಆ ಥರದ ಡೇಟಾವನ್ನು ನಾವು ಕಾಂಪೋಸಿಟ್ ಡೇಟಾ ಅಂತ ಕರಿತೀವಿ. ಓಕೆ, ಸೊ ತುಂಬ ಈಸಿಯಾಗಿ ನೆನಪಿಟ್ಕೋಬಹುದು. ಆಕ್ಟಲ್ ನಂಬರ್ 127.54 ಡೆಸಿಮಲ್ಗೆ ಸಮಾಂತರ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊಗಸಾದಂತಹ ಪ್ರಶ್ನೆ. ಹೇಗೆ ಕನ್ವರ್ಟ್ ಮಾಡೋದು ಅಂದರೆ 1 × 8^2 ಪ್ಲಸ್ 2 × 8^1 ಪ್ಲಸ್ 7 × 8^0 ಪ್ಲಸ್ 5 × 8^-1 ಪ್ಲಸ್ 4 × 8^-2. ಇದು ಕನ್ವರ್ಷನ್ ಆಗುತ್ತೆ ಡೆಸಿಮಲ್ಗೆ. 1 × 8² 64 ಆಗುತ್ತೆ, ಪ್ಲಸ್ 2 × 8 16 ಆಗುತ್ತೆ, ಪ್ಲಸ್ 7 × this is 1 7 1s
7 ಆಗುತ್ತೆ. ಓಕೆ, ದೆನ್ 5 ಇಂಟು 5/8 ಪ್ಲಸ್ 4/8 ಪವರ್ -2 is 64. 4 1s 4 16s ಆಯಿತು. ಸೊ 64 ಪ್ಲಸ್ 16 80, 80 ಪ್ಲಸ್ 7 87 ಆಯಿತು. ಪ್ಲಸ್ 5/8 5/8 8 1s 8 6 48. ಓಕೆ, ಸೊ 0.6 48ಗೆ 2 ಉಳೀತು. 8 2s 16. 0.6 ಸಮಥಿಂಗ್ ಬರಬೇಕು. 1/16 ಇದ್ರಿಗಿಂತ ಕಮ್ಮಿ ಇರುತ್ತೆ. ಓಕೆ, ಸೊ 94ನ್ನು 91ನ್ನು ಈಸಿಯಾಗಿ ತೆಗೆದು ಬಿಡಬಹುದು. ವಿ ಕ್ಯಾನ್ ರಿಮೂವ್ 94 ಆ್ಯಂಡ್ 91. ಉಳಿದಿರೋದ್ರಲ್ಲಿ 87 ಪ್ಲಸ್ ಸಮಥಿಂಗ್ ಇದೆ. ಇದೆಲ್ಲ ಆ್ಯಡ್ ಆಗಿ 88 ಮೇಲೆ ಕ್ರಾಸ್ ಆಗೋ ಚಾನ್ಸೇ ಇಲ್ಲ. 87 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರಿಯಾದ ವಾಕ್ಯಗಳನ್ನು ಗುರುತಿಸಿ. ಬೈನರಿ ನಂಬರ್ ವ್ಯವಸ್ಥೆಯಲ್ಲಿ 0 ಮತ್ತು 1 ಅಂಕಗಳು ಮಾನ್ಯವಾಗಿವೆ. ಎಸ್, 1 0 ಮತ್ತು 1 ಬೈನರಿ ಇದೆ. ಎ ಇಸ್ ಕರೆಕ್ಟ್. ಇದನ್ನು ತೆಗಿಬಹುದು. ಹೆಕ್ಸಾಡೆಸಿಮಲ್ ನಂಬರ್ನ ವ್ಯವಸ್ಥೆಯಲ್ಲಿ ಎಫ್ ಅನ್ನು ಉಪಯೋಗಿಸುವುದಿಲ್ಲ. ತಪ್ಪು. ಎ ಇಂದ ಎಫ್ ವರೆಗೂ ಬರುತ್ತೆ ಹೆಕ್ಸಾಡೆಸಿಮಲಲ್ಲಿ. ಸೊ ಬಿ ತಪ್ಪಾಗಿದೆ. ದೆನ್ ಆಕ್ಟಲ್ ನಂಬರ್ ವ್ಯವಸ್ಥೆ ಬೇಸ್ 8 ಆಗಿರುತ್ತದೆ. ಸರಿಯಾಗಿದೆ. ದೆನ್ ABCZH 9 ಮಾನ್ಯ ಹೆಕ್ಸಾಡೆಸಿಮಲ್ ನಂಬರ್. ಎಚ್ ಬರೋದಿಲ್ಲ. ಡಿ ತಪ್ಪಾಗುತ್ತೆ. ಸೊ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಪ್ಲಿಕೇಶನ್ ಲೇಯರು ಪ್ಯಾಕೆಟ್ಗಳ ಹೆಸರು ಯಾವುದರಲ್ಲಿ ಡೀಲ್ ಮಾಡುತ್ತೆ ಅಂದರೆ ಮೆಸೇಜಸ್ಗಳಲ್ಲಿ ಡೀಲ್ ಮಾಡುತ್ತೆ. ಅಪ್ಲಿಕೇಶನ್ ಲೇಯರು A2 ಆಗಬೇಕು. ಓಕೆ, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಲೇಯರು ಎರಡು ರೀತಿಯಾದಂಥದ್ದು, TCP ಮತ್ತು UDP ಅಂತ. TCP ಬಂದುಬಿಟ್ಟು ನಿಮಗೆ ಸೆಗ್ಮೆಂಟು ಅಥವಾ ಯೂಸರ್ ಡೇಟಾಗ್ರಾಮ್. ಓಕೆ, B4 ಆಗುತ್ತೆ. ದೆನ್ ನೆಟ್ವರ್ಕ್ ಲೇಯರ್ ಬಂದುಬಿಟ್ಟು ನಮಗೆ ದಟ್ ಈಸ್ IP ಇಂಟರ್ನೆಟ್ ಪ್ರೋಟೋಕಾಲ್ ಏನಿದೆ, ಡೇಟಾಗ್ರಾಮ್ಗಳಲ್ಲಿ ಪ್ಯಾಕೆಟ್ಗಳನ್ನು ಯೂಸ್ ಮಾಡುವಂಥದ್ದು. ದೆನ್ ಡೇಟಾ ಲಿಂಕ್ ಲೇಯರು D3 ದಟ್ ಈಸ್ ಫ್ರೇಮ್ಸ್ಗಳಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಫೈನಲಿ E1 ಫಿಸಿಕಲ್ ಲೇಯರು ಬಿಟ್ಸಲ್ಲಿ ವರ್ಕ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಫಸ್ಟ್ ನಾರ್ಮಲ್ ಫಾರಮ್ ಬಂದುಬಿಟ್ಟು ಅಟಮಿಸಿಟಿಗಾಗುತ್ತೆ. ದಟ್ ಈಸ್ ಮೋಸ್ಟ್ ಇಂಡಿವಿಸಿಬಲ್ ಪಾರ್ಟನ್ನು ನೋಡುವಂಥದ್ದು. ಓಕೆ, ದೆನ್ ಸೆಕೆಂಡ್ ನಾರ್ಮಲ್ ಫಾರ್ಮ್ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ, ಎನಿ ಪಾರ್ಷಿಯಲ್ ಡಿಪೆಂಡೆನ್ಸಿಯನ್ನು ಎಲಿಮಿನೇಟ್ ಮಾಡುತ್ತೆ. ಸೆಕೆಂಡ್ ಫಂಕ್ಷನಲ್ ಫಾರ್ಮು. ಥರ್ಡ್ ಫಂಕ್ಷನಲ್ ಫಾರ್ಮು ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಮತ್ತು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಸೊ ಇಲ್ಲಿ ನಮಗೆ ಆನ್ಸರ್ ಆಲ್ರೆಡಿ ಬಂದಾಗಿದೆ. A2 B1 C ಬಂದುಬಿಟ್ಟು ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸು ಎಲಿಮಿನೇಟ್ ಮಾಡುವಂಥದ್ದು. BCNF ಬಂದುಬಿಟ್ಟು ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸೀಸ್. D3 ಇಸ್ ದ ರೈಟ್ ಆನ್ಸರ್. ದೆನ್ ಪಟ್ಟಿಯನ್ನು ಹೊಂದಿಸಿ. ಕೇಬಲ್ಗಳು ಮತ್ತು ಅದು ಯಾವ ರೀತಿಯಾಗಿ ಕ್ಯಾರಿ ಮಾಡುತ್ತೆ ಅಂತ. ಇದರಲ್ಲಿ ಸಾಕಷ್ಟು ಕೇಬಲ್ಗಳಿದ್ರು. ಆಪ್ಟಿಕಲ್ ಕೇಬಲ್ ಒಂದು ನಮಗೆ ಗೊತ್ತಿದ್ದರೆ ಸಾಕು, ರೈಟ್ ಆನ್ಸರ್ ಬಂದಾಗುತ್ತೆ. ಆಪ್ಟಿಕಲ್ ಫೈಬರ್ ಕೇಬಲು ಬೆಳಕಿನ ರೂಪದಲ್ಲಿ ಡೇಟಾವನ್ನು ರವಾನಿಸುತ್ತದೆ. ಸೊ C4 ಗೊತ್ತು ಮಾಡಿಕೊಂಡ್ರೆ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಯಾವುದೇ ಕನ್ಫ್ಯೂಷನ್ ಇಲ್ಲ, ನಿಮಗೆಲ್ಲ ಆಪ್ಟಿಕಲ್ ಫೈಬರ್ ಕೇಬಲ್ ಬಗ್ಗೆ ಗೊತ್ತೇ ಇರುತ್ತೆ. ಕೋಆಕ್ಸಿಯಲ್ ಕೇಬಲ್ಸು ನಮ್ಮ ಕಾಪರ್ ವೈರ್ ಬಳಸುತ್ತೆ. A2 ಆಗುತ್ತೆ. ದೆನ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇಪರ್ ಕೇಬಲ್ಲು ನಮಗೆ B3 ಆಗುತ್ತೆ. RJ45 ಕನೆಕ್ಟರ್ಸು. ಮತ್ತು ಶೀಲ್ಡೆಡ್ ಟ್ವಿಸ್ಟರ್ ಪೇಪರ್ ಕೇಬಲ್ಲು ಕವರ್ಡ್ ವಿತ್ ಮೆಟಲ್ ಫಾಯಿಲ್ ಆಗುತ್ತೆ. ಓಕೆ, IP ವಿಳಾಸ ನೆಟ್ವರ್ಕ್ಗಾಗಿ 8 ಬಿಟ್ಟು ಮತ್ತು ಹೋಸ್ಟ್ಗಾಗಿ 24 ಬಿಟ್ಗಳನ್ನು ಬಳಸುತ್ತೆ. ಯಾವುದು? ಆಪ್ಷನ್ ಎ. ಬಿ ಬಂದುಬಿಟ್ಟು 16 ನೆಟ್ವರ್ಕ್ಗಾಗಿ 16 ಹೋಸ್ಟ್ಗಾಗಿ ಬಳಸುತ್ತೆ. ಸಿ ಬಂದುಬಿಟ್ಟು 24 ನೆಟ್ವರ್ಕ್ಗಾಗಿ 8 ಹೋಸ್ಟ್ಗಾಗಿ ಬಳಸುತ್ತೆ. ಓಕೆ, ದೆನ್
OSI ಮಾದರಿಯಲ್ಲಿ ಕೆಳಗಿನ ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಕೆಲಸವನ್ನು ಮಾಡುತ್ತೆ? ಪ್ರೆಸೆಂಟೇಷನ್ ಲೇಯರು, ನೆಟ್ವರ್ಕ್ ಲೇಯರು, ಸೆಷನ್ ಲೇಯರು. ಆಪ್ಷನ್ 3 ಸೆಷನ್ ಲೇಯರ್ ಎಸ್ ರೈಟ್ ಆನ್ಸರ್. ಡೈಲಾಗ್ ಕಂಟ್ರೋಲ್ ಯಾರು ಯಾರೊಂದಿಗೆ ಯಾವಾಗ ಮಾತಾಡಬಹುದು. ಸಿಂಕ್ರೊನೈಸೇಷನ್ ಅಂದರೆ ಡೇಟಾದಲ್ಲಿ ನಮಗೆ ಒಂದು ಚೆಕ್ ಪಾಯಿಂಟ್ಸ್ಗಳನ್ನು ಇಡುವಂಥದ್ದು. ಓಕೆ, ಇದರೊಂದಿಗೆ ಈ ಕ್ಲಾಸಿನ ಮುಕ್ತಾಯ ಆಗಿದೆ. ಇನ್ಯಾವ ಪೇಪರ್ಸನ್ನು ಸಾಲ್ವ್ ಮಾಡಬೇಕು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟಿಗೆ ಇರಲಿ. ಧನ್ಯವಾದ.